ಹಾಯ್ ಎಕ್ಸಾಮ್ಕಿನ್ನ ಎಕ್ಸಾಕ್ಟ್ 13 ದಿನ ಉಳ್ದೈತಿ. 15 ತಾರೀಕು ಎಕ್ಸಾಮ್ ಸ್ಟಾರ್ಟ್ ಅಂದ್ರ 16 ತಾರೀಕು ಸ್ಟಾರ್ಟ್ ಆಗುತ್ತಾ. ನಮ್ಗೆ ಲಾಸ್ಟ್ ಸಿಗೋದು 15 ದಿನ. ಹಂಗಾಗಿ ಇನ್ನು 13 ದಿವಸದಾಗ ನಾವು ಏನ್ ಮಾಡಿದ್ರ ನಮ್ಮದು ಮ್ಯಾಕ್ಸಿಮಮ್ ಔಟ್ಪುಟ್ ಸಿಗುತ್ತಾ. ಮ್ಯಾಕ್ಸಿಮಮ್ ಸ್ಕೋರ್ ಆಗ್ಬೇಕಂದ್ರೆ ಇನ್ನು 13 ದಿವಸದಾಗ ನಾವು ಏನ್ ಮಾಡ್ಬೋದು, ಏನ್ ಮಾಡ್ರೆ ನಮ್ಗೆ ಜಾಸ್ತಿ ಹೆಲ್ಪ್ ಆಗುತ್ತೆ ಅನ್ನೋದ ವಿಡಿಯೋದಾಗ ನಿಮ್ಗೆ ಡೀಟೇಲ್ ಹೇಳ್ತೀನಿ. ಬರೀ ಒಂದ್ ಸಬ್ಜೆಕ್ಟ್ ಅಲ್ಲ, 3 ಸಬ್ಜೆಕ್ಟ್ ಕೂಡ ಮ್ಯಾಥ್ಸ್, ರೀಸನಿಂಗ್, ಜಿಕೆ 3 ಸಬ್ಜೆಕ್ಟ್ನ ಕೂಡ ನೀವು ಏನ್ ಮಾಡಿದ್ರೆ ಈ ಕಮ್ಮಿ ಟೈಮ್ದಾಗ ಜಾಸ್ತಿ ಸ್ಕೋರ್ ಮಾಡ್ಕೊಳಕ್ ಆಗುತ್ತೆ ಅಂತ ಹೇಳ್ತೀನಿ. ಸರಿ, ಇನ್ನು ಸ್ಟಾರ್ಟ್ ಮಾಡೋಂತ. ಮೊದಲಿಗೆ ನಾವು ಸ್ಟಾರ್ಟ್ ಮಾಡೋವಾಗಿರೋದು ಮ್ಯಾಥ್ಸ್. ಯಾಕಂದ್ರೆ ಮ್ಯಾಥ್ಸ್ ಭಾಳ ಇಂಪಾರ್ಟೆಂಟ್. ಮ್ಯಾಥ್ಸ್ ನೀವು ಎಷ್ಟು ಸ್ಕೋರ್ ಮಾಡ್ತಿರಲ್ಲ, ಅದು ನಿಮ್ಗೆ ಭಾಳ ಹೆಲ್ಪ್ ಆಗುತ್ತೆ. ರೀಸನಿಂಗ್ ಎಷ್ಟು ಸ್ಕೋರ್ ಮಾಡ್ತಾರೆ ಅದು ಭಾಳ ಹೆಲ್ಪ್ ಆಗುತ್ತೆ. ಹಾಗಾಗಿ ಮ್ಯಾಥ್ಸ್ ರೀಸನಿಂಗ್ ಒಳಗೆ ನೋಡೋಣ ಫಸ್ಟ್. ಅದ್ರೊಳಗೆ ಮ್ಯಾಥ್ಸ್ ಫಸ್ಟ್ ನೋಡೋಣ ಅಂತ. ಮ್ಯಾಥ್ಸ್ ಒಳಗೆ ನೀವೇನು ಮಾಡ್ರಿ, ದಿವಸ ಏನು ಮಾಡಿರಲ್ಲ, ಸಾಕು ಅಲ್ಲಿಗೆ ಸ್ಟಾಪ್ ಮಾಡ್ರಿ. ಮುಂದೆ ಏನು ಮಾಡಕ್ಕೆ ಹೋಗ್ಬೇಡ್ರಿ. ಏನಪ್ಪ ಹುಚ್ಚಿಡ್ದೈತೆ ನಿಮಗೆ ಕೇಳ್ತಾನೆ ಅನ್ಬೋದು. ಕೇಳ್ರಿ ಏನಂತ ಹೇಳಿ ಪೂರ ಏನು ಕಾನ್ಸೆಪ್ಟ್ ಎಲ್ಲ ಕಲ್ತಿರ್ಲೆ, ಇವತ್ತಿಂದ ಹೊಸ ಕಾನ್ಸೆಪ್ಟ್ ಕಲಿಯಕ್ಕೆ ಹೋಗ್ಬೇಡ್ರಿ. ಭಾಳ ಹೆವಿ ಬೀಳುತ್ತೆ. ನೀವು ಇನ್ನು ಕಾನ್ಸೆಪ್ಟ್ ಕಲ್ತು ಆ ಕಾನ್ಸೆಪ್ಟ್ನ ಪ್ರಾಕ್ಟೀಸ್ ಮಾಡಿ ಅದರ ಜಾಸ್ತಿ ಕ್ವಶನ್ಸ್ ಮಾಡಿ ಅದನ್ನ ನೆನ್ಪಿಟ್ಟು ನೀವು ಹೋಗ್ಬೇಕಂದ್ರೆ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಏನು ಮಾಡ್ರಿ ಅಂದ್ರೆ ಇವತ್ತಿನವ್ರು ಎಷ್ಟು ಕಾನ್ಸೆಪ್ಟ್ ಕಲ್ತಿರ್ಲೆ, ಆ ಕಾನ್ಸೆಪ್ಟ್ ಮೇಲೆ ಹಳ್ಳಿ ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡ್ರಿ. ಎಷ್ಟಾಗೋದ ಕ್ವಶನ್ ಪ್ರಾಕ್ಟೀಸ್ ಮಾಡ್ರಿ. PYQ ಬಿಡಿಸ್ರಿ. ಬರೀ PYQ ಬಿಡಿಸ್ರಿ. ಹೊಸ ಕ್ವಶನ್ಸ್ ಏನು ಮಾಡಕ್ಕೆ ಹೋಗ್ಬೇಡ್ರಿ. ಹೊಸ ಕಾನ್ಸೆಪ್ಟ್ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಬರೀ ಕ್ವಶನ್ಸ್ ತಗೋರಿ ಬಿಡಿಸ್ರಿ, ಕ್ವಶನ್ಸ್ ತಗೋರಿ ಬಿಡಿಸ್ರಿ, ಕ್ವಶನ್ಸ್ ತಗೋರಿ ಬಿಡಿಸ್ರಿ. ಸಂಚನ ಅದ ಮಾಡ್ರಿ. ಎಷ್ಟಾಗೋದು ಅಷ್ಟು ಮಾಡ್ರಿ. ನಿಮ್ಗೆ ಎಷ್ಟು ಮ್ಯಾಥ್ಸ್ ಟಫ್ ಐತೆ ಅದು ಜಾಸ್ತಿ ಮಾಡ್ರಿ. ಹೊಸ ಕಾನ್ಸೆಪ್ಟ್ ಯಾವುದು ಕಲಿಯಕ್ಕೆ ಹೋಗ್ಬೇಡ್ರಿ. ಕಲ್ತ್ರೆ ನಿಮಗೆ ಭಾಳ ಹೆವಿ ಆಕೈತಿ. ನನ್ನ ಮಾತು ಕೇಳ್ರಿ. ಇಲ್ಲ ನಾ ಕಲಿತೇನೆ ಅಂದ್ರೆ ನಿಮ್ಮ ಇಷ್ಟ, ನೀವು ಕಲಿಬೋದು. ನನ್ನ ಮಾತು ಕೇಳಂಗಿದ್ರೆ ಹೊಸ ಕಾನ್ಸೆಪ್ಟ್ ಕಲ್ಕೊಳಕ್ಕೆ ಹೋಗ್ಬೇಡ್ರಿ. ಎಷ್ಟು ಕಲ್ತಿರ್ಲಿ ಅದ್ರ ಮೇಲೆ ಪ್ರಾಕ್ಟೀಸ್ ಚಲೋ ಮಾಡ್ರಿ. ಸಣ್ಣ ಪುಟ್ಟ ಫಾರ್ಮುಲಾಸ್ ಇದ್ರೆ ಓಕೆ. ಡೈಲಿ ಎದ್ದು ಕೂಡಲೇ ಏನು ಫಾರ್ಮುಲಾ ಇರ್ತಾವಲ್ಲ, ನಿಮ್ಗೆ ಯಾವ ಫಾರ್ಮ್ ನೆನಪಿಳಂಗಿಲ್ಲ, ಒಂದೆಲ್ಲ ಒಂದು ಕಡೆ ಬೋರ್ಡ್ ಮೇಲೆ ಬರ್ರಿ, ಒಂದು ಹಳೆ ಹೆಸರು ಎದ್ದು ಕೂಡಲೇ ನೋಡ್ರಿ. ಫಾರ್ಮುಲಾಸ್ ಏನದಾವಲ್ಲ ಭಾಳ ಇಂಪಾರ್ಟೆಂಟ್. ಯಾವ ಫಾರ್ಮುಲಾ ನಿಮ್ಗೆ ನೆನಪಿಳಂಗಿಲ್ಲ ಅದನ್ನ ಬರ್ಕೋರಿ. ಡೈಲಿ ನೋಡ್ರಿ, ಡೈಲಿ ರಿವಿಷನ್ ಮಾಡ್ರಿ. ಇನ್ನು ರೀಸನಿಂಗ್ ಕೂಡ ಸೇಮ್. ರೀಸನಿಂಗ್ ನಾ ಮುಂಚೆ ಕೂಡ ಹೇಳ್ಕೊ ಬಂದನ. ಜಾಸ್ತಿ ಮಾಡ್ಕೊಬಿಟ್ರಿ, ಬರೇ ಪ್ರಾಕ್ಟೀಸ್ ಮಾಡ್ರಿ. ಬರೇ PYQ ತೋರಿ ಪ್ರಾಕ್ಟೀಸ್ ಮಾಡ್ರಿ. ಮ್ಯಾಥ್ಸ್ ಮತ್ತು ರೀಸನಿಂಗ್ ಹೊಸದೇನು ರೀಸನಿಂಗ್ ಹೊಸ ಕಲ್ಕೊಳಕ್ಕೆ ಏನೂ ಇಲ್ಲ. ಅದು ಬೇಸಿಕ್ ಕಾನ್ಸೆಪ್ಟ್ ಇರುತ್ತೆ ರೀಸನಿಂಗ್ ಒಳಗೆ. ಡೈಲಿ PYQ ತೋರಿ ಪ್ರಾಕ್ಟೀಸ್ ಮಾಡ್ರಿ. ಡೈಲಿ PYQ ತೋರಿ ಪ್ರಾಕ್ಟೀಸ್ ಮಾಡ್ರಿ. ಇನ್ನು ನೆಕ್ಸ್ಟ್ ಜಿ ಕೆ ಒಳಗಂತೂ ಹೇಳ್ತೀನಿ ಸಿಂಪಲ್ ಆಗ, ನೀವು ಹೊಸದು ಜಾಸ್ತಿ ಓದ್ರಿ, ಬ್ಯಾಡ ಅನ್ನಂಗಿಲ್ಲ. ಬಟ್ ಎಷ್ಟು ಕಮ್ಮಿ ಆಗೋದು ಅಷ್ಟು ಕಮ್ಮಿ ಹೊಸದು ಓದ್ರಿ. ಜಾಸ್ತಿ ಏನು ಮಾಡ್ರಿಪ್ಪ ಅಂದ್ರೆ, ನೀವು ದಿವಸ ಏನು ಓದಿರ್ಲೇ. ನಾನು ಅನ್ಕೊಂತೀನಿ ತುಂಬ ಜನ ನೋಟ್ಸ್ ಮಾಡಿರ್ತೀರಿ ಅಂತೇಳಿ. ನೋಟ್ಸ್ ಮಾಡಿದ್ರಿ ವೆಲ್ ಆ್ಯಂಡ್ ಗುಡ್, ಬಾಳ್ರಿ ಬೆಸ್ಟ್. ಇನ್ನು ನೋಟ್ಸ್ ಇಲ್ಲ ಅಂದ್ರೆ ತ್ರಾಸ ಐತಿ. ನೀವು ನೋಟ್ಸ್ ಮಾಡ್ರಿ ಅಂದ್ರೆ ಆ ನೋಟ್ಸ್ನ ಡೈಲಿ ಒಂದ್ಸಲ ರಿವಿಷನ್ ಮಾಡ್ಕೊರಿ. ಡೈಲಿ ಒಂದ್ಸಲ ರಿವಿಷನ್ ಮಾಡ್ರಿ. ಡೈಲಿ ಓದಾಗಲ್ಲ, ಅದು 2 ದಿನಕ್ಕೊಮ್ಮೆ ಆದರೂ ಎಷ್ಟಾಗುತ್ತೋ ಅಷ್ಟು ರಿವಿಷನ್ ಮಾಡ್ರಿ. ದಿವಸ ಏನು ಕಲ್ತಿರ್ಲೇ ಅದನ್ನ ರಿವಿಷನ್ ಮಾಡ್ರಿ. ಮ್ಯಾಥ್ಸ್ ಆಗಲಿ, ರೀಸನಿಂಗ್ ಆಗಲಿ, ಜಿಕೆ ಆಗಲಿ, ಏನು ಕಲ್ತಿರ ಅದನ್ನ ರಿವಿಷನ್ ಮಾಡ್ರಿ. ಹೊಸದು ಎಷ್ಟಾಗೋಲ್ಲ ಅಷ್ಟು ಕಮ್ಮಿ ಕಲೀರಿ. ಹೊಸದು ಕಲ್ತಾಗ ಏನಾಗ್ಬೋದು, ಈಗ ಹೊಸದು ನಾವು ಡೈಜೆಸ್ಟ್ ಮಾಡ್ಕೊಳಕ್ಕಿತ್ರ ಓದಿದ್ದು ನೆನ್ಪಿಡೋದು ಭಾಳ ಬೆಸ್ಟ್. ನನ್ನ ಪ್ರಕಾರ ಏನಂದ್ರೆ, ನೀವು 5 ಪೇಜ್ ಓದೋಕ್ಕಿಂತ 1 ಪೇಜ್ ಓದಿ, 1 ಪೇಜ್ನ ಪರ್ಫೆಕ್ಟ್ ನೆನ್ಪಿಟ್ರೆ ಬೆಸ್ಟ್. 5 ಪೇಜ್ ಓದಿ ನನಗೆ ಏನು ನೆನಪಿಲ್ಲ ಅನ್ನೋಕ್ಕಿಂತ 1 ಪೇಜ್ ಓದಿ 1 ಪೇಜ್ ಪರ್ಫೆಕ್ಟ್ ಐತೆ ಅಂದ್ರೆ ಅದು ಬೆಸ್ಟ್. ಇನ್ನೂವರೆಗೂ ನಿಮ್ಗೆ ಯಾವ ಬುಕ್ಸ್ ಓದಬೇಕು, ನಾ ಏನು ಓದ್ಬೇಕು ಏನೋ ಅನ್ನೋದು ಗೊತ್ತಾಗಿಲ್ಲ ಅಂದ್ರೆ ನೀವು ರೇಸ್ ಭಾಳ ಹಿಂದುಳಿದಿರಿ. ಈ ಎಕ್ಸಾಮ್ ನೀವು ಒಂದು ಅಟೆಂಪ್ಟ್ ಅದು ಕೊಡ್ರಿ. UG ಪ್ರಿಪೇರ್ ಆಗಿ, ಗ್ರೂಪ್ ಡಿ ಪ್ರಿಪೇರ್ ಅಥವಾ ಮುಂದಿನ ವರ್ಷಕ್ಕೆ ಪ್ರಿಪೇರ್ ಆಗ್ರಿ. ಇನ್ನೂವರೆಗೂ ನಿಮಗೆ ಸಿಲೆಬಸ್ ಗೊತ್ತಿಲ್ಲ, ಕಾನ್ಸೆಪ್ಟ್ ಗೊತ್ತಿಲ್ಲ, ಯಾವ ಬುಕ್ಸ್ ನೋಡ್ಬೇಕು, ಏನು ನೋಡ್ಬೇಕು ಅದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ. ನಿಮಗಿದ ಬರೀ ಒಂದು ಅಟೆಂಪ್ಟ್ ಅದು ಕೊಡ್ರಿ. UG ಪ್ರಿಪೇರ್ ಆಗ್ರಿ, ಗ್ರೂಪ್ ಡಿ ಪ್ರಿಪೇರ್ ಆಗ್ರಿ, ಅಥವಾ ನೆಕ್ಸ್ಟ್ ಇಯರ್ ಗ್ರಾಜುಯೇಟ್ ಪ್ರಿಪೇರ್ ಆಗ್ರಿ. ಇನ್ನೂವರೆಗೂ ನಿಮ್ಮ ಸಿಲೆಬಸ್ ಕವರ್ ಆಗಿಲ್ಲ ಅಂದ್ರೆ, ಯಾಕಂದ್ರೆ ಟೈಮ್ 13 ದಿವಸ ನೀವು ಎಲ್ಲ ಸಿಲೆಬಸ್ ಕವರ್ ಮಾಡಿ ಎಲ್ಲ ಮಾಡ್ತಂದ್ರೆ ಆಗಂಗಿಲ್ಲ. ಅದು ಸುಳ್ಳು ಮಾತು. ಯಾರೊಬ್ರು ಹೇಳ್ರಿ ಮಾಡ್ಬೋದು ಅಂದ್ರೆ ಅದು ಸುಳ್ಳು ಐತಿ. ಎಷ್ಟು ಟೈಮ್ ಇತ್ತಲ್ಲ ಅಷ್ಟು ಟೈಮ್ ಮುಗೀತು. ಇನ್ನು 13 ದಿವಸ ಏನು ಮಾಡಬೇಕು, ಮಾಕ್ ಟೆಸ್ಟ್. ಇಲ್ಲಿ ಬರೋದು ಇಂಪಾರ್ಟೆಂಟ್ ಮಾಕ್ ಟೆಸ್ಟ್. ನೀವು ಎಷ್ಟು ಮಾಕ್ ಟೆಸ್ಟ್ ಹಾಕ್ತೀರ ಅಷ್ಟು ಬೆಸ್ಟ್. ಯಾರೊಬ್ರು ಕೇಳ್ಬೋದು ಎಷ್ಟು ಮಾಕ್ ಟೆಸ್ಟ್ ಹಾಕು, ಎಷ್ಟು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಆಗತ್ತೈತಿ, ವೆಲ್ ಆ್ಯಂಡ್ ಗುಡ್. ನಿಮಗೆ ಎಲ್ಲ ಕ್ವಶನ್ಸ್ ಕವರ್ ಆಗತ್ತಾವು, ವೆಲ್ ಆ್ಯಂಡ್ ಗುಡ್. ಇನ್ನೊಂದು ಹೇಳ್ಬೋದು ನೀವು, ಇಲ್ಲ ನಾ ಮಾಕ್ ಟೆಸ್ಟ್ ಹಾಕಿದಂಗೆ ಮಾರಲ್ ಕಾನ್ಫಿಡೆನ್ಸ್ ಡೌನ್ ಆಗತೈತಿ, ನಾನು ಕಮ್ಮಿ ಸ್ಕೋರ್ ಬರ್ತೈತಿ ಅನ್ನೋದು ಭಾಳ ಜನರಿಗೆ ಇರುತ್ತೆ. ಸರಿ, ಒಂದು ಮಾಕ್ ಟೆಸ್ಟ್ ಹಾಕ್ತಿರ್ಲ, ಒಂದು ಎಷ್ಟು 50 ಬಿತ್ತಪ್ಪ, 50 ಕಮ್ಮಿ ಸ್ಕೋರ. ಬಟ್ ನೀವು 50 ಬಿದ್ಮೇಲೆ ಹೋಗಿ ವಾಪಸ್ಸಿನ ಕ್ವಶನ್ ಪೇಪರ್ ಬಿಟ್ಟು ಹೋಗ್ಬೇಡ್ರಿ. ವಾಪಸ್ ಅದು ಓಪನ್ ಮಾಡಿರಿ ಕ್ವಶನ್ ಪೇಪರ್. ಏನು ತಪ್ಪಿಗ್ಯಾವು, ಸಿಲಿ ಮಿಸ್ಟೇಕ್ ಆಗ್ಯಾವಣ, ನನಗೆ ಈ ಕಾನ್ಸೆಪ್ಟ್ ಗೊತ್ತಾಗಿಲ್ಲಣ್ಣ, ನಾ ಈ ತಪ್ಪು ಎದಕ್ಕೆ ಮಾಡಿ ಅನ್ನೋದು ಇಂಪಾರ್ಟೆಂಟ್. ನಿಮ್ಗೆ ಏನಾದ್ರು ಗೊತ್ತಿತ್ತು, ಕಾನ್ಸೆಪ್ಟ್ ಗೊತ್ತಿತ್ತು, ನೀವೇನೋ ಸಿಲಿ ಮಿಸ್ಟೇಕ್ ಮಾಡಿದ್ರಿ, ಇಂಪ್ರೂವ್ಮೆಂಟ್ ಐತಿ. ಅದು ನೀವು ಮತ್ತೆ ಬಂದ್ರೆ ಮಾಡ್ಬೋದು. ನೀವು ಏನು ತಪ್ಪು ಮಾಡ್ತೀರ ಅದು ನಿಮ್ಗೆ ಗೊತ್ತಾವಾಗ ಅಷ್ಟೇ. ನೀವೇನು ತಪ್ಪು ಮಾಡಿರೋದು ನಿಮ್ಗೆ ಗೊತ್ತಾದ್ರೆ ನೆಕ್ಸ್ಟ್ ಟೈಮ್ ನೀವು ಮಾಕ್ ಬಿಡಿಸ್ಬೇಕಾದ್ರೆ ಆ ಮಿಸ್ಟೇಕ್ ನೀವು ಮಾಡಂಗಿಲ್ಲ. ಅಲ್ಲೇನು ಹೆಲ್ಪ್ ಆಗುತ್ತಾ, ಆ ಒಂದು ಮಾರ್ಕ್ಸ್ ಕವರ್ ಆಗುತ್ತಾ. ಆಲ್ಮೋಸ್ಟ್ ನೀವು ಎಲ್ಲ ಸಿಲೆಬಸ್ ಕವರ್ ಮಾಡಿರಿ ಅಂದ್ರೆ, ನೀವು ಏನೋ ಒಂದು ಮಿಸ್ಟೇಕ್ ಮಾಡಕತ್ತಿದ್ರು ಆ ಮಿಸ್ಟೇಕ್ ನೀವು ನಂದು ಭಾಳ ಆಗುತ್ತಾ, ಕಂಡಪಟ್ಟಿ ಸಿಲಿ ಮಿಸ್ಟೇಕ್ಸ್ ಮಾಡ್ತೀನಿ ಅಂದರು. ಆದ್ರೆ ನೀವೇನು ಮಾಡ್ತಿದ್ರೆ ಆ ಸಿಲಿ ಮಿಸ್ಟೇಕ್ ಏನಿರಲ್ಲ ಅದನ್ನ ನೋಟ್ ಮಾಡ್ಕೊರಿ. ನೆಕ್ಸ್ಟ್ ಟೈಮ್ ಮಾಕ್ ಬಿಡಿಸ್ಬೇಕಾರೆ ಆ ಸಿಲಿ ಮಿಸ್ಟೇಕ್ ರಿಪೀಟ್ ಆಗಬಾರ್ದು. ಅಷ್ಟು ಸಿಂಪಲ್, ಭಾಳಿಲ್ಲ. ಇನ್ನು ಜಿಕೆ ಒಳಗೆ ಅದು ಕಾನ್ಸೆಪ್ಟ್ ಬರ್ತದೆ. ಯಾಕಂದ್ರೆ ಜಿಕೆ ನೀವು ಮಾಕ್ ಟೆಸ್ಟ್ ನಾಗ ನಿಮ್ಗೆ ಎಷ್ಟು ಸ್ಕೋರ್ ಬರ್ತದೆ ಇಂಪಾರ್ಟೆಂಟ್ ಅಲ್ಲ. ಯಾಕಂದ್ರೆ ಇಲ್ಲಿ ಅಲ್ಲಿ ಜಿಕೆ ಬೇರೆ ಬರೋದು, ಇಲ್ಲಿ ಜಿಕೆ ಬೇರೆ ಬರೋದು. ಆದಷ್ಟು ಜಿಕೆ ರಿವಿಷನ್ ಮಾಡ್ರಿ. ಅಟ್ಲೀಸ್ಟ್ ನಿಮ್ಗೆ ಅದೇನೋ ಒಂದು ಬರೋದೈತೆ ಕ್ವಶನ್, ಆ ಕಾನ್ಸೆಪ್ಟ್ ಬಗ್ಗೆ ನೀವು ಎಂದು ಕೇಳಿರಿಲ್ಲೋ, ಆ ಕಾನ್ಸೆಪ್ಟ್ ನೀವು ಎಂದು ಕೇಳಿಲ್ಲ ಅಂದ್ರೆ ಸಮಸ್ಯೆ ಐತಿ. ಇಲ್ಲ ನಾನು ಅದ್ರ ಬಗ್ಗೆ ಕೇಳೀನಿ ಬಟ್ ನಾನು ನೆನಪಾಗೋದು ಅಂದ್ರೆ ಓಕೆ, ನೀವು ರಿವೈಸ್ ಮಾಡ್ಕೊಳ್ತೀರಿ. ರಿವೈಸ್ ಮಾಡಿರಿ, ನಿಮ್ಗೆ ಒಳ್ಳೆ ನೆನಪಾಗುತ್ತಾ. ಇನ್ನು ಕರೆಂಟ್ ಅಫೇರ್ಸ್ ಇನ್ನು ಚಾಲೋ ಮಾಡ್ರಿ. ಕರೆಂಟ್ ಅಫೇರ್ಸ್ ಓದೋಕೆ ಚಾಲೋ ಮಾಡ್ರಿ. ಕರೆಂಟ್ ಅಫೇರ್ಸ್ ಎಷ್ಟು ಗೊತ್ತಾ, ಯಾಕಂದ್ರೆ ಕರೆಂಟ್ ಅಫೇರ್ಸ್ ಎಷ್ಟು ಜಲ್ದಿ ಓದೋಕೆ ಚಾಲೋ ಮಾಡ್ತಾರೆ ಅಷ್ಟು ತ್ರಾಸ ಐತಿ. ಎಷ್ಟು ದಂಡಿಗೆ ಬಂದು ಎಷ್ಟು ಜಾಸ್ತಿ ಓದೋಕೆ ಚಾಲೋ ಮಾಡ್ತಾರಲ್ಲ ಅಷ್ಟು ಹೆಲ್ಪ್ ಐತಿ. ಡೈಲಿ ಕರೆಂಟ್ ಅಫೇರ್ಸ್ ರಿವಿಷನ್ ಮಾಡ್ಕೊರಿ. ಜಿಕೆ ಎಲ್ಲ ರಿವಿಷನ್ ಮಾಡ್ಕೊರಿ. ಮ್ಯಾಥ್ಸ್ ಫಾರ್ಮುಲಾ ರಿವಿಷನ್ ಮಾಡ್ರಿ, ಬಿಡಿಸ್ರಿ.
ಮಾಕ್ ಟೆಸ್ಟ್ ಕೊಡ್ರಿ. ಇನ್ನು ಚಾಲು ಮಾಡ್ರಿ ಮಾಕ್ ಟೆಸ್ಟ್. ದಿನಕ್ಕೆ ಒಂದು ನನ್ನ ಕೇಳ್ರೆ ದಿನಕ್ಕೆ ಒಂದರ ಮಾಕ್ ಟೆಸ್ಟ್ ಕೊಡ್ರಿ. ಎರಡಾದ್ರೆ ನಿಮ್ಗೆ ಭಾಳ ಚಲೋ, ಎರಡಾದ್ರೂ ಭಾಳ ಚಲೋ. ಆ ಮಾಕ್ ಟೆಸ್ಟ್ ನಿಮ್ಗೆ ಜಾಸ್ತಿ ಸ್ಕೋರ್ ಆದ್ರೆ ಕಾನ್ಫಿಡೆನ್ಸ್ ಫುಲ್ ಹೆವಿ ಬರುತ್ತೆ. ಕಮ್ಮಿ ಬರತೈತಿ, ಎಲ್ಲಿ ಮಿಸ್ಟೇಕ್ ಆಗತ್ತೋ ಗೊತ್ತಾಗುತ್ತೆ. ಇಂಪ್ರೂವ್ಮೆಂಟ್ ಎಲ್ಲಿ ಮಾಡ್ಕೋಬೇಕು, ಎಲ್ಲಿ ಮಿಸ್ಟೇಕ್ ಮಾಡತ್ತೀನಿ, ಎಲ್ಲಿ ಮಿಸ್ಟೇಕ್ ಮಾಡಬಾರ್ದು, ನಾ ಏನು ಸರಿ ಮಾಡ್ಕೋಬೇಕು, ಏನು ಸರಿ ಮಾಡಬಾರ್ದು ಅದು ನಿಮ್ಗೆ ಅರ್ಥ ಆಗುತ್ತಾ. ಮಾಕ್ ಟೆಸ್ಟ್ಲೇ ಭಾಳ ಹೆಲ್ಪ್ ಆಗುತ್ತಾ. ಸ್ಕೋರ್ ಆಗತ್ತೆ, ನಿಮ್ಗೆ ಬೂಸ್ಟ್ ಆಗುತ್ತಾ, ಫುಲ್ ಖುಷಿ ಆಗುತ್ತೆ. ನಾ ಮಾಡ್ತೀನಿ ಪಾತ್ ನಿಮ್ಗೆ ಧೈರ್ಯ ಬರುತ್ತೆ, ನೀವು ಭಾಳ ಮಾಡ್ತೀರಿ, ಜಾಸ್ತಿ ಓದ್ತೀರಿ, ಫುಲ್ ಖುಷಿಲಿ ಓದ್ತೀರಿ, ಭಾಳ ಇಂಪ್ರೂವ್ಮೆಂಟ್ ಆಗುತ್ತೆ. ಕಡಿಮೆ ಸ್ಕೋರ್ ಬೀಳತೈತಿ, ಎಲ್ಲಿ ಮಿಸ್ಟೇಕ್ ಮಾಡತ್ತೆ ನಿಮ್ಗೆ ಗೊತ್ತಾಗುತ್ತಾ, ಎಲ್ಲಿ ಇಂಪ್ರೂವ್ ಆಗ್ಬೇಕು ಗೊತ್ತಾಗುತ್ತಾ, ಎಷ್ಟು ಟೈಮ್ ಕಡಿಮೆ ಐತಿ, ಎಷ್ಟು ಟೈಮ್ನ ಎಷ್ಟು ಇಂಪ್ರೂವ್ ಮಾಡ್ಕೊಂಡು ನಿಮಗೆಲ್ಲ ಗೊತ್ತಾಗುತ್ತಾ, ನಿಮ್ಮ ಮಿಸ್ಟೇಕ್ಸ್ ನಿಮ್ಗೆ ಗೊತ್ತಾಗುತ್ತಾ. ಸೊ ಮಾಕ್ ಟೆಸ್ಟ್ ಹೇಳ್ತೀನಿ, ಪ್ರತಿಯೊಬ್ಬರು ಹೇಳ್ತೀನಿ, ಮಾಕ್ ಟೆಸ್ಟ್ ಹಾಕ್ರಿ, ಮಾಕ್ ಟೆಸ್ಟ್ ಹಾಕ್ರಿ, ಮಾಕ್ ಟೆಸ್ಟ್ ಹಾಕ್ರಿ. ಮಾಕ್ ಟೆಸ್ಟ್ ಹಾಕಲ್ಲ ಕೆಲಸ ಇಲ್ಲ, ದಿನಕ್ಕೆ ಒಂದರ ಮಾಕ್ ಟೆಸ್ಟ್ ಹಾಕ್ರಿ. ನೀವು ಎಲ್ಲಿ ಮಿಸ್ಟೇಕ್ ಆಯ್ತು ಗೊತ್ತಾ. ಯಾಕಂದ್ರೆ ಎಕ್ಸಾಮ್ ಹಾಲ್ದಾಗ ಕೂತಾ ನೀವು ಏನು ಮಿಸ್ಟೇಕ್ ಮಾಡ್ತೀರಿ ಅನ್ನೋದು ನಿಮ್ಗೆ ಇಲ್ಲೇ ಗೊತ್ತಾಗುತ್ತಾ. ನೀವು ಮಾಕ್ ಟೆಸ್ಟ್ ಕೂತಾಗಿ ನಡಕ್ ಸ್ಟಾಪ್ ಮಾಡಿ ಹೋಗ್ಕೊಂಡ್ಪ ಅಂದ್ರೆ ಕೆಲಸ ಆಗಂಗಿಲ್ಲ. ಕುಂತ್ರ ದಿರ್ತಾಸ್ ಕುಂಡ್ರಿ, ಎಲ್ಲ ಕೆಲಸ ಬರ್ತೈತಿ. ನಾ ಬರಂಗಿಲ್ಲ, ಮಮ್ಮಿ ಕರೆಯತ್ತ, ಮಮ್ಮಿ ನಾ ಬರಂಗಿಲ್ಲ, ನನ್ನ ಕೆಲಸ ಐತಿ, ನಾನು ಮುಗಿಸ್ತಾನ ಮಾಕ್ ಟೆಸ್ಟ್. ಅಪ್ಪ ಕರೆಯತ್ತ, ಅಪ್ಪ ನಾ ಬರಂಗಿಲ್ಲ, ನಾನು ಮಾಕ್ ಟೆಸ್ಟ್ ಮುಗಿಸಿ ಬರ್ತಾನ. ದೀಡ್ ತಾಸು ಕುಂಡ್ರಿ. ನೀವು ಇಲ್ಲೇ ದೀಡ್ ತಾಸು ಕುಂಡ್ರಕ್ ಆಗಲ್ಲ ಅಂದ್ರೆ ಅಲ್ಲಿ ನಿಮ್ಗೆ ದೀಡ್ ತಾಸು ಕುಂಡ್ರಕ್ ಆಗೋದು ಕಷ್ಟ. ದೀಡ್ ತಾಸು ಮಟ್ಟ ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಇಲ್ಲ ಅಂದ್ರೆ ಅಲ್ಲಿ ನಿಮ್ಗೆ ಪ್ರೆಸೆನ್ಸ್ ಆಫ್ ಮೈಂಡ್ ದೀಡ್ ತಾಸು ಇರೋದು ಕಷ್ಟ ಐತಿ. ದೀಡ್ ತಾಸು ಮಟ್ಟ ನಿಮ್ಗೆ ಕಾನ್ಸಂಟ್ರೇಷನ್ ಮಾಡಕ್ ಆಯ್ತಿಲ್ಲ, ಅಲ್ಲಿ ನಿಮ್ಗೆ ಮಾಡಕ್ ಆಗಂಗಿಲ್ಲ. ಸೊ ಇಲ್ಲಿ ಒಂದ್ರ ಸ್ಟಾರ್ಟ್ ಮಾಡ್ರಿ. ಡೈಲಿ ದೀಡ್ ತಾಸು ಕುಂಡ್ರಿ ದೀಡ್ ತಾಸು ಡೈಲಿ. ಆ ದೀಡ್ ತಾಸು ಮಟ್ಟ ನಿಮ್ಗೆ ಯಾವ್ದು ಬೇರೆ ಆಲೋಚನೆ ಬರಬಾರ್ದು. ಆ ಕ್ವಶನ್ ಪೇಪರ್ ಬಿಡಿಸ್ಬೇಕಾರೆ ನಿಮ್ಮ ತಲೆ ಕಂಪ್ಲೀಟ್ ಆ ಕ್ವಶನ್ ಪೇಪರ್ ಬಗ್ಗೆ ಯೋಚನೆ ಇರಬೇಕು. ಅದನ್ನ ಮಾಡ್ತಾನೆ ಯಾವುದೋ ನನಗೆ ಅದಕ್ಕೆ ಮೆಸೇಜ್ ಮಾಡಿದ್ದಾನ ಅನ್ನೋ ಯೋಚನೆಗಳು ಬರಬಾರ್ದು. ಅವು ಬಂದು ನೀವು ಫೇಲ್ ಆದ್ರಿ. ಆ ದೀಡ್ ತಾಸು ಮುಗಿಬಿಟ್ಟ ನಿಮಗೆ ಬೇರೆ ಏನು ಯೋಚನೆ ಬರೋ. ಆ ಕ್ವಶನ್ ಇರ್ಬೇಕು, ಕ್ವಶನ್ ಆನ್ಸರ್ ನಿಮ್ಮ ತಲೆ ಬರ್ಬೇಕು. ಕ್ವಶನ್ ಅದ್ರ ಆನ್ಸರ್ ಬಿಟ್ಟು ಬೇರೆ ಏನು ತಲೆ ಬರಬಾರ್ದು. ಆ ಥರ ನಿಮ್ಮ ಮೈಂಡ್ನ ಮಾಡ್ಕೋರಿ. ಇನ್ನೊಂದು 2-3 ದಿವಸ ನಿಮ್ಗೆ ಬರುತ್ತಾ ಯಾವ ಸಿಟಿಗೆ ಐತೆ ಅಂತೇಳಿ. 16ಕ್ಕೆ ಐತೆ ಅಂದ್ರೆ ಒಂದು 6 ಅಥವಾ 7 ತಾರೀಕು ನಿಮ್ಮ ಸಿಟಿ ಇಂಟಿಮೇಷನ್ ಬಿಡ್ತಾರೆ, ಯಾವ ಸಿಟಿ ಒಳಗೆ ನಿಮ್ಮ ಎಕ್ಸಾಮ್ ಇರುತ್ತಂತೇಳಿ. ಆಲ್ಮೋಸ್ಟ್ ನಿಮ್ಮ ಜಿಲ್ಲಾ ಯಾವ್ದಿಲ್ಲ ಆ ಜಿಲ್ಲಾಕ್ಕೆ ನಿಮ್ಗೆ ಬರಂಗಿಲ್ಲ. ನಾನು ನೋಡಿರ್ತೀನಿ ಲಾಸ್ಟ್ ಟೈಮ್ ನಮ್ಮ ಆಸ್ಪಾಸ್ ಇಲ್ಲ. ನಂದು ಬೆಳಗಾವಿ ಜಿಲ್ಲಾ, ಬಟ್ ನಾನು ಬಂದಿದ್ದು ಹುಬ್ಳಿ ಒಳಗೆ ಬಂದಿತ್ತು. ಹಾಗಾಗಿ ನಂದು ಆಲ್ಮೋಸ್ಟ್ ನಂದು ಬಂದಲ್ಲ, ಬೆಳಗಾವಿ ಇದ್ದವರೆಲ್ಲ ಹುಬ್ಳಿಗೆ ಬಂದಿತ್ತು, ಇನ್ನು ಬಾಗಲಕೋಟೆ ಇದ್ದವ್ರು ಬೆಳಗಾವಿ ಬಂದಿತ್ತು. ಹಂಗೆ ಅಕ್ಕಪಕ್ಕ ಜಿಲ್ಲೆ ಹಾಕ್ತಾರೆ. ಆಲ್ಮೋಸ್ಟ್ ನಿಮಗೆ ದೂರ ಇದ್ರೆ ಕವರ್ ಜಲ್ದಿ ಮಾಡ್ಕೊ. ಅದನ್ನೆಲ್ಲ ಇನ್ನೂ ಪಾಲ್ ಟೈಮ್ ಇದೆ, ಅದೆಲ್ಲ ಹೇಳ್ತೀನಿ ನಾನು ನಿಮ್ಗೆ. ಸರಿ 13-14 ತಾರೀಕು ಅದ್ರ ಬಗ್ಗೆ ವಿಡಿಯೋ ಮಾಡೋಣ. ಸೆಂಟರ್ ಬಗ್ಗೆ ಅಲ್ಲಿ ಏನು ಒಯ್ಬೇಕು, ಏನೋ ಇರಬಾರ್ದು, ಏನು ಮಾಡೋದು ಅಟೆಂಡ್ ಮಾಡ್ಬೇಕಾದ್ರೆ ಭಾಳ ಟ್ರಿಕ್ಸ್ ಹೇಳ್ತೀನಿ ನಿಮ್ಗೆ. ಆ ಟ್ರಿಕ್ಸ್ ನಿಮ್ಗೆ ವಿಡಿಯೋ ಮಾಡ್ತೀನಿ. ಅದಕ್ಕೆಲ್ಲ ಟೈಮ್ ಐತಿ. 2-3 ದಿವಸ ನಿಮ್ಗೆ ಟ್ರಿಕ್ಸ್ ಹೇಳ್ತಾನೆ. ಇಂಥ ಟ್ರಿಕ್ಸ್ ಯೂಸ್ ಮಾಡ್ರಿ, ಇಂಥ ಮಾಡ್ರಿ, ಎಕ್ಸಾಮ್ ಅಲ್ಲಿ ಹಿಂಗೆ ಮಾಡ್ರಿ, ಹಂಗೆ ಮಾಡ್ರಿ ಎಲ್ಲ ಹೇಳ್ತಾನು. ಅದನ್ನ ಮಾತ್ರ ಟೈಮ್ ಐತಿ. ಈಗ ಏನು ಮಾತಾಡ್ತು ಮೇನ್ಲಿ ಮಾಕ್ ಟೆಸ್ಟ್ ರಿವಿಷನ್ ಮಾಡ್ರಿ. ಹೊಸ ಕಾನ್ಸೆಪ್ಟ್ ಓದೋದು ಕಡಿಮೆ ಮಾಡ್ರಿ. ಇಲ್ಲ ಇದು ಇಂಪಾರ್ಟೆಂಟ್ ಐತ್ರ ಓದ್ರಿ ಹೊಸ ಕಾನ್ಸೆಪ್ಟ್, ಬಟ್ ಎಷ್ಟಾಗುತ್ತೆ ಅಷ್ಟು ಕಮ್ಮಿ ಕಾನ್ಸೆಪ್ಟ್ ಓದ್ರಿ. ಹೊಸ ಕಾನ್ಸೆಪ್ಟ್ ಹೋದ್ರೆ ಅದನ್ನ ಜಾಸ್ತಿ ರಿವೈಸ್ ಮಾಡ್ಕೋರಿ. ಇನ್ನು ಹಳಿವಿಂದ ಬರ್ದಿರಲ್ಲ, ಏನು ಮಾಡಿರಲ್ಲ ಎಲ್ಲ ರಿವೈಸ್ ಮಾಡ್ರಿ. ಡೈಲಿ ಎಷ್ಟಾಗುತ್ತೆ ಡೈಲಿ ರಿವೈಸ್ ಮಾಡ್ರಿ. ಡೈಲಿ ಜಾಗ್ರಫಿ, ಡೈಲಿ ಪಾಲಿಟಿ, ಡೈಲಿ ಹಿಸ್ಟ್ರಿ, ಡೈಲಿ ಸೈನ್ಸ್, ಡೈಲಿ ಸ್ಟಾಟಿಕ್ ಎಲ್ಲ ಡೈಲಿ ರಿವಿಷನ್ ಮಾಡ್ರಿ. ಡೈಲಿ ಏನು ಫಾರ್ಮುಲಾ ಎಲ್ಲ ಫಾರ್ಮುಲಾ ಓದ್ಕೋರಿ. ರೀಸನಿಂಗ್ ಬಿಡಿಸ್ರಿ. ದಿನಕ್ಕೆ ಒಂದರ ಅಟ್ಲೀಸ್ಟ್ ಮಾಕ್ ಟೆಸ್ಟ್ ಹಾಕ್ರಿ. ಎಷ್ಟು ಮಾಕ್ ಟೆಸ್ಟ್ ಹಾಕ್ತಿರ್ಲಿ ಅಷ್ಟು ಯೂಸ್ ಆಗುತ್ತೆ. ಅಷ್ಟೇ. ಹೊಸ ಕಾನ್ಸೆಪ್ಟ್ ಹಾಕೋಬೇಡ್ರಿ. ಇನ್ನು ಸಿಂಪಲ್ ಇನ್ನೊಮ್ಮೆ ಹೇಳ್ತೀನಿ, ಸಿಂಪಲ್ ಆಗಿ ನೀವು ಇನ್ನೂ ಮಟ್ಟ ನಿಮಗೆ ಸಿಲೆಬಸ್ ಕವರ್ ಇಲ್ಲ ಅಂದ್ರೆ ಕಷ್ಟ ಐತಿ. ಇಲ್ಲ 90% ಕವರ್ ಐತಿ ಅಂದ್ರೆ ನೀವು 90% ಸಿಲೆಬಸ್ ನೀವು ಕ್ಲಿಯರ್ ಮಾಡ್ತೀರಿ. 100% ಇನ್ನು 10% ಕ್ಲಿಯರ್ ಆಮೇಲೆ ಮಾಡ್ಕೊಂಡ್ರೆ ಮಾಡ್ಬಹುದು. ಇಂಪಾರ್ಟೆಂಟ್ ಟಾಪಿಕ್ಸ್ ಎಂದಾವಲ್ಲ ಅದ್ರ ಬಗ್ಗೆ ಜಾಸ್ತಿ ಒತ್ತು ಕೊಡ್ರಿ. ನಾನು ಒಂದು ವಿಡಿಯೋ ಮಾಡಿದ್ದೀನಿ ಮ್ಯಾಥ್ಸ್ ಒಳಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಏನಂತೇಳಿ. ರೀಸನಿಂಗ್ ಇಂಪಾರ್ಟೆಂಟ್ ಟಾಪಿಕ್ಸ್ ವಿಡಿಯೋ ಬಗ್ಗೆ ಮಾಡೀನಿ. ಇನ್ನು ಜಿ.ಕೆ ಬಗ್ಗೆ ನೀವು ಕೇಳ್ರಿ. ಜಿ.ಕೆ ಎಲ್ಲ ಇಂಪಾರ್ಟೆಂಟ್ ಅನ್ಕೋರಿ. ಕರೆಂಟ್ ಅಫೇರ್ಸ್ ಜಾಸ್ತಿ ಓದ್ರಿ. ಯಾಕಂದ್ರೆ ಗ್ರೂಪ್ದಾಗ ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಭಾಳ ಕೇಳ್ಯಾನ. ಹಂಗಂದ್ರೆ NTPC ಕರೆಂಟ್ ಅಫೇರ್ಸ್ ಭಾಳ ಕೇಳ್ತಾನೆ. ಕರೆಂಟ್ ಅಫೇರ್ಸ್ ಜಾಸ್ತಿ ಓದ್ರಿ. ಪಾಲಿಟಿ ಓದ್ರಿ, ಎಕನಾಮಿ ಓದ್ರಿ ಅನ್ಕೋದ್ರೆ ಈಗ ರಿವೈಸ್ ಮಾಡ್ರಿ. ಓದೋಕೆ ಹೇಳ್ತೀರಿ, ರಿವೈಸ್ ಜಾಸ್ತಿ ಮಾಡ್ಕೋರಿ. ಮಾಡ್ರಿ. ಮಾಕ್ ಟೆಸ್ಟ್ ಮಾತ್ರ ಹೇಳ್ತೀನಿ, ಮಾಕ್ ಟೆಸ್ಟ್ ಕಂಪಲ್ಸರಿ ದಿನಕ್ಕೊಂದು ಹಾಕ್ರಿ. ನಿಮ್ಮ ಸ್ಕೋರ್ ಕಡಿಮೆ ಆಗತೈತಿ ನನಗೆ ಹಾಕ್ರಿ ಇನ್ಸ್ಟಾಗ್ರಾಮ್ನಾಗ. ಅಣ್ಣ ಈ ಸ್ಕೋರ್ ಆಗತ್ತೆ ಏನು ಮಾಡ್ಲಿ ಅಂತ ಕೇಳ್ರಿ. ನಾ ಹೇಳ್ತೀನಿ ನಿಮ್ಗೆ ಏನು ಮಾಡ್ಕೊಂಡು ಎಲ್ಲಿ ತಪ್ಪಾಗತ್ತೋ ನಾನು ನಿಮ್ಗೆ ಹೆಲ್ಪ್ ಎಷ್ಟು ನನ್ನ ಕಡೆ ಹೆಲ್ಪ್ ಮಾಡ್ತೀನಿ. ಹಾಗಾದ್ರೆ ಡೈಲಿ ಕಂಟಿನ್ಯೂ ಮಾಡ್ತೀನಿ ಹಾಕೋಣ. ಬಟ್ ಎಷ್ಟು ತಕ್ಷಣ ಮಾಡ್ತೀನಿ. ಯಾವುದೋ ಕ್ವಶನ್ ಕೇಳ್ತಿಲ್ಲ ನಂಗೆ ಇನ್ಸ್ಟಾಗ್ರಾಮ್ ಕೇಳ್ರಿ, ಹೇಳ್ತೀನಿ. ಇನ್ಸ್ಟಾಗ್ರಾಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತಾನೆ, ಫಾಲೋ ಮಾಡ್ರಿ. ಇನ್ನು ಪ್ರಾಕ್ಟೀಸ್ ಕ್ವಶನ್ಸ್ ಬೇಕು ನಾನು ಟೆಲಿಗ್ರಾಮ್ ಜಾಯ್ನ್ ಆಗ್ರಿ. ಡೈಲಿ ಟೆಲಿಗ್ರಾಮ್ದಾಗ ನಾನು ಪ್ರಾಕ್ಟೀಸ್ ಕ್ವಶನ್ಸ್ ಹಾಕತ್ತನು. ಅವ್ನು ಪ್ರಾಕ್ಟೀಸ್ ಮಾಡ್ರೆ ಆಲ್ಮೋಸ್ಟ್ ಆ ಥರ ಕ್ವಶನ್ಸ್ ಬರ್ತಾವ ಅನ್ಕೋರಿ ಎಕ್ಸಾಮ್ದಾಗ. ಅದೇ ಥರ ಅಂದ್ರೆ ಸ್ವಲ್ಪ ಹಿಂದೆ ಮುಂದೆ ಹಾಕಾವ, ಬಟ್ ಟೈಪ್ ಕ್ವಾಲಿಟಿ ಕಂಟೆಂಟ್ ಕಾನ್ಸೆಪ್ಟ್ ಸೇಮ್ ಇರ್ತಾವ. ಟೆಲಿಗ್ರಾಮ್ ಜಾಯ್ನ್ ಆಗ್ರಿ. ಅದು ಡಿಸ್ಕ್ರಿಪ್ಷನ್ ಲಿಂಕ್ ಇರ್ತೈತಿ. ನಿಮ್ಗೆ ಡೌಟ್ ಕೇಳ್ತೈತಿ, ಯಾವ ಕ್ವಶನ್ ತಿಳಿವತ್ತು ಏನೋ ನನಗೆ ಗೊತ್ತಿರೋ, ನಾನು ದೇವ್ರದ, ನಾನು ಸರ್ ಅಲ್ಲ, ನನಗೂ ಎಷ್ಟು ಗೊತ್ತೈತೆ ಅಷ್ಟು ನಾನು ನಿಮ್ಗೆ ಹೇಳ್ತೀನಿ. ಗೊತ್ತಿದ್ರೆ ಎಲ್ಲೂ ತಿಳ್ಕೊಂಡು ಹೇಳ್ತೀನಿ. ಒಟ್ಟು ನಾನು ಟ್ರೈ ಮಾಡ್ತೀನಿ ಹೇಳಕ್ಕೆ ಅಷ್ಟೇ. ಮಾಡ್ರಿ, ಮಾಕ್ ಟೆಸ್ಟ್ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ, ರಿವಿಷನ್ ಮಾಡ್ರಿ. ಇನ್ನೇನಿಲ್ಲ ರಿವಿಷನ್ ಇಂಪಾರ್ಟೆಂಟ್. ಎಷ್ಟು ಮಾಡ್ತೀರಿ ರಿವಿಷನ್ ಅಷ್ಟು ಇಂಪಾರ್ಟೆಂಟ್ ಐತಿ. ಹೊಸ ಕಾನ್ಸೆಪ್ಟ್ಗಳು ತಿಳ್ಕೊಳ್ಳೋದು ಕಡಿಮೆ ಮಾಡ್ರಿ, ರಿವೈಸ್ ಜಾಸ್ತಿ ಮಾಡ್ರಿ. ಸರಿ, ಅಷ್ಟೇ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಮುಂದೆ ವಿಡಿಯೋದಾಗ ಇನ್ನೂ ಥರ ಟ್ರಿಕ್ಸ್ ಅದಾವ ಹೇಳ್ತೀನಿ. ಎಕ್ಸಾಮ್ ಸನಿ ಬಂದಾಗ ನಾನು ಟ್ರಿಕ್ಸ್ ಹೇಳ್ಕೊತೀನಿ ಮಾಡ್ತೀನಿ. ಇನ್ನೂ ಐತಿ ಭಾಳ ಐತಿ ಹೇಳೋದು. ಎಕ್ಸಾಮ್ ಸನಿ ಬಂದಾಗ ಹೇಳೋದು ಎಲ್ಲ ಹೇಳ್ತೀನಿ. ಅದಕ್ಕೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಇನ್ನೊಂದು ಯಾವ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಮಂದಿ ಎಕ್ಸಾಮ್ ಕೊಡತ್ತಾರೆ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಎಲ್ಲರಿಗೂ. ಅವ್ರಿಗೆ ಗೊತ್ತಲ್ಲ ಲಾಸ್ಟ್ ಮಾಡಿ ಏನು ಮಾಡ್ಬೇಕಂದ್ರಿ. ಸಿಲೆಬಸ್ ಕವರ್ ಆಗಿಲ್ಲ ಅಂದ್ರೆ ಇದನ್ನ ಅಟೆಂಪ್ಟ್ ಆಗಿ ತಗೋರಿ. ಯುಜಿಗೆ ಹೋದ್ರಿ, ಗ್ರೂಪ್ ಡಿಗೆ ಹೋದ್ರಿ, ಮುಂದುವರ್ಸಕ್ಕೆ ಹೋದ್ರಿ. ಇನ್ನು ಸಿಲೆಬಸ್ ಕವರ್ ಇನ್ನು ಸ್ಟಾರ್ಟ್ ಮಾಡ್ತಂದ್ರೆ ಅದು ಸುಳ್ಳು ಅನ್ಸುತ್ತೆ. ನಾನು ಹೇಳ್ಬೋದು ನೀವು ಎಲ್ಲಿ ಆಕೈತೆ ಅನ್ಬೋದು, ಹೇಳಂಗಿಲ್ಲ ಆಕೈತೆ. ನಾ ಫಸ್ಟ್ ವಿಡಿಯೋ ಮಾಡಿ ಹೇಳಿದ್ದೆ ಇನ್ನೂ ಟೈಮ್ ಐತಿ ಮಾಡ್ಬೋದು ಅಂತೇಳಿ. ಬಟ್ ಇನ್ನೂವರೆಗೂ ಮಾಡಿಲ್ಲ ಅಂದ್ರೆ ಇನ್ನೂ ಆಗಂಗಿಲ್ಲ, ಮಾಡಬೇಡ್ರಿ. ಅಟೆಂಪ್ಟ್ ಆಗಿ ತಗೋರಿ, ಆ ಫುಲ್ ಎಫರ್ಟ್ಸ್ ಹಾಕ್ರಿ, ನೆಕ್ಸ್ಟ್ ಎಕ್ಸಾಮ್ ಪ್ರಿಪೇರ್ ಆಗ್ರಿ ಅಷ್ಟೇ. ಸಿಗು ಮುಂದೆ ನೋಡಿದಾಗ ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ಕೊತಾ ಇರಿ ಆಕೈತಿ. ಸರಿ ಅಷ್ಟೇ. ಬಾಯ್. ಮುಂದಿನ ವಿಡಿಯೋ ಸಿಗೋಣ ಅಂತ.